ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಹುಳಿ ಹುಳಿ ಖಾರ ಮಾವಿನಕಾಯಿ ತೊಕ್ಕು. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿ. ಈ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದಂಥ ರೆಸಿಪಿ ಮಾವಿನಕಾಯಿ ತೊಕ್ಕು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನಿಲ್ಲಿ 3 ಮ್ಯಾಂಗೋ ತೊಗೊಂಡಿದ್ದೀನಿ. ಇದು ಹುಳಿ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕ್ಲಿಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಆ ಥರ ಮ್ಯಾಂಗೋ ತೊಗೋಬೇಕು. ಅದು ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ನೀರಿನ ಅಂಶ ಇರದೇ ಇರೋ ಥರ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಲೈಟಾಗಿ ಹುರ್ಕೋಬೇಕು. ಹೇಗಂದರೆ ಇದು ತುಂಬ ಚಟಪಟ ಅಂತ ಸಿಡಿಬಾರ್ದು, ಲೈಟಾಗಿ ಒಂಥರ ಬೂದು ಬಣ್ಣ ಥರ ಬರಬೇಕು ಅಷ್ಟೇ. ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಂದು ಪ್ಲೇಟಿಗೆ ತೆಗೆದು ಬಿಡೋಣ. ಇವನ್ನ ಆರಕ್ಕೆ ಬಿಡೋಣ. ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು 1/2 ಟೀ ಸ್ಪೂನ್ನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕ್ಕೊಂಬಿಟ್ಟು ಇದನ್ನು ಒಂದು ಬ್ರೌನ್ ಆಗೋ ಥರ ಹುರ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ, ಈ ಥರ ಬ್ರೌನ್ ಆಗಬೇಕು ಚೆನ್ನಾಗಿ, ಅಂದರೆ ಕಹಿ ಬರೋದಿಲ್ಲ ತೊಕ್ಕು ಮಾಡಿದಾಗ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹುರ್ಕೋಬೇಕು. ಅದೇ ಪ್ಯಾನ್ಗೆ ನಾನು 1/2 ಕಪ್ಪು ಸಾಸಿವೆ ಎಣ್ಣೆ ಯಾರು ಹಾಕ್ಕೋಬೋದು, ಅಥವಾ ನೀವು ಶೇಂಗಾ ಎಣ್ಣೆ ಆದರೆ ಯೂಸ್ ಮಾಡ್ಕೊಳ್ಳಿ. ಆಯಿಲೆಲ್ಲ ಬಿಸಿ ಆದಮೇಲೆ ನಾನು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ 3 ಟೇಬಲ್ ಸ್ಪೂನಷ್ಟು ಸುಲಿದಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಏನು ಜಜ್ಜಿಲ್ಲ, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸುಲಿದ್ಬಿಟ್ಟು. ಆಮೇಲೆ 1 ಟೀ ಸ್ಪೂನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ನಾನು ಗುಂಟೂರು ಒಣಮೆಣಸಿನ್ಕಾಯಿನ ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡಿ. ಇಷ್ಟಾದರೆ ಸಾಕು. ಇವಾಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವು ಸೊಪ್ಪೆಲ್ಲ ಗರಿ ಗರಿ ಆಗೋ ಥರ ಫ್ರೈ ಮಾಡಿಕೊಂಡು ಇದನ್ನು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ಲು ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವೇನು ಮೆಂತ್ಯನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನೈಸ್ ಪೌಡರ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ, ಈ ಥರ ಇರಬೇಕು, ಸ್ಮೂತ್ ಪೌಡರ್ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟಿದ್ವಲ್ಲ ಸಾಸಿವೆನ, ಅದನ್ನು ಹಾಕ್ಕೊಂಡು ಇದನ್ನು ಜಸ್ಟ್ ಕೋರ್ಸ್ ಪೌಡರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ನುಣ್ಣಗೆ ಮಾಡ್ಕೊಂಡ್ಬಿಟ್ರೆ ಕಹಿ ಬಂದುಬಿಡತ್ತೆ ತೊಕ್ಕು ಮಾಡಿದಾಗ. ನೋಡಿ, ಈ ಥರ ಇರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದನ್ನು ಪಕ್ಕಕ್ಕೆ ಇಡೋಣ. ಇಟ್ಬಿಟ್ಟು ಮಾವಿನಕಾಯಿ ಎಲ್ಲ ತೊಳೆದು ಆರಕ್ಕಿಟ್ಟಿದ್ವಲ್ಲ ಅದು ಚೆನ್ನಾಗಿ ಆರಿದೆ. ಇವಾಗ ನೀರಿನಂಶ ಸ್ವಲ್ಪನೂ ಇರಬಾರ್ದು. ಸೊ ಹಾಗೆಲ್ಲ ಚೆನ್ನಾಗಿ ವೈಪ್ ಮಾಡ್ಕೊಂಡಿರಬೇಕು ಮ್ಯಾಂಗೋನ. ನೋಡಿ, ಇಲ್ಲಿ ನಾನಿವಾಗ ಮ್ಯಾಂಗೋನೆಲ್ಲ ತುರಿದಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಬೌಲಿಗೆ ಇರ್ತಕ್ಕಂಥ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/2 ಟೀ ಸ್ಪೂನು ಅರಿಶಿನ ಪುಡಿ, ಆಮೇಲೆ ಸಾಸಿವೆ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮೆಂತ್ಯನೇನು ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಉಪ್ಪು. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಏನು ನಾವು ತುರಿದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ ಅದಕ್ಕೆ ಚೆನ್ನಾಗಿ ಕೋಟ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರಬೇಕು. ತುಂಬ ಕಡಿಮೆ ಹಾಕಿದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ನಾವೇನು ಆವಾಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇಂಗು
ಕರಿಬೇವಿನ ಸೊಪ್ಪು. ಅದನ್ನು ಫುಲ್ಲು ತಣ್ಣಗಾಗಿರಬೇಕು, ಬಿಸಿದು ಯಾವಾಗಲೂ ಹಾಕಕ್ಕೆ ಹೋಗಬೇಡಿ. ಬಿಸಿ ಏನಾದರೂ ಹಾಕಿಬಿಟ್ರೆ ನೀವು ತೊಕ್ಕು ಮಾಡಿದಾಗ ತುಂಬ ದಿನ ಬಾಳಿಕೆ ಬರಲ್ಲ, ಕೆಟ್ಟೋಗಿಬಿಡತ್ತೆ. ಇದು ಮಾತ್ರ ನೀವು ನೆನ್ಪಿಟ್ಕೋಬೇಕು. ಸೊ ಆಮೇಲೆ ಇನ್ನೊಂದು ಗಮನದಲ್ಲಿ ಏನು ಇಟ್ಕೋಬೇಕಂತಂದರೆ, ಇದು ಫುಲ್ಲು ಹುಳಿ ಮಾವಿನಕಾಯಿ ಆದರೆ ನೀವು ವರ್ಷವಿಡೀ ಹೊರಗಡೆನೇ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ನೀವು ಬೇರೆ ಹುಳಿ ಮಾವಿನಕಾಯಿ ಬಿಟ್ಟು ಬೇರೆ ಯಾವುದೇ ಮಾವಿನಕಾಯಿ ತೊಗೊಂಡ್ರೂ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ನಾನು ಹೊರಗಡೆನೇ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡ್ತಿರ್ಬೋದು ನೀವಿಲ್ಲಿ. ಯಾವಾಗಲೂ ಇದನ್ನು ಗ್ಲಾಸ್ ಕಂಟೈನರು ಅಥವಾ ನೀವು ಪಿಂಗಾಣಿ ಭರಣಿ ಇರುತ್ತಲ್ಲ ಅದರಲ್ಲೇ ಸ್ಟೋರ್ ಮಾಡ್ಕೋಬೇಕು. ಮಾವಿನಕಾಯಿದು ಉಪ್ಪಿನಕಾಯಿ ಆಯಿತು ಅಥವಾ ಈ ಥರ ತೊಕ್ಕು ಆಯಿತು. ಇಲ್ಲಿ ಗ್ಲಾಸಲ್ಲಿ ನಾನು ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಒಂದು ದಿನ ಹೀಗೆ ಬಿಡಬೇಕು, ಮುಚ್ಚಳ ಮುಚ್ಚಿ ಒಂದು ದಿನ ಇದನ್ನು ಬಿಟ್ಟುಬಿಡಿ. ಸೊ ನಾನಿಲ್ಲಿ ಇದನ್ನು ಲಿಡ್ ಮುಚ್ಚಿಬಿಟ್ಟು ಒಂದು ದಿನ ಇದನ್ನು ಹೀಗೆ ಬಿಡ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಡೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ದಿನ ಆಯಿತು, ನೆಕ್ಸ್ಟ್ ಡೇನ ಇಲ್ಲೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಪ್ಲೇಟ್ಗೆ ಒಂದು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ನೀವು ಗಮನಿಸಿರ್ಬೋದು, ತುಂಬ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ತುಂಬ ಆಯಿಲೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆಲ್ಲ ಅಷ್ಟು ಒಳ್ಳೆಯದಲ್ಲ. ಸೊ ನಾನಿಲ್ಲಿ ಕಡಿಮೆ ಎಣ್ಣೆಯಲ್ಲೇ ನಿಮಗೆ ವರ್ಷವಿಡೀನ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇದನ್ನು ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇಯಿಂದನೇ ಯೂಸ್ ಮಾಡ್ಕೋಬೋದು. ಬಟ್ ಯೂಸ್ ಮಾಡ್ಕೋಬೇಕಾದ್ರೆ ಒಣಗಿದ ಸ್ಪೂನನ್ನು ಯೂಸ್ ಮಾಡಿ, ಹಸಿ ಇರುವಂಥ ಯಾವುದೇ ಸ್ಪೂನ್ಗಳು ಟಚ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದರ ರುಚಿ ಅಂತೂ ಎಂದೂ ಮರೆಯೋದಿಲ್ಲ. ಹಾಗೆ ಇದು ಚಪಾತಿ, ರೊಟ್ಟಿ, ದೋಸೆ ಈ ಥರ ರೆಸಿಪಿಗೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಆಮೇಲೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿರ್ತೀರಲ್ಲ, ಎಷ್ಟು ಬೇಕೋ ಅಷ್ಟೇ ನೀವು ಒಂದು ಚಿಕ್ಕ ಬಾಟಲಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ವರ್ಷವಿಡೀ ಇಟ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಮಾವಿನಕಾಯಿ ತೊಕ್ಕು ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.